ಇನ್ನು ನೀವು ಒಂದಂತೂ ಗಮನಿಸ್ತಾ ಇರ್ತೀರಾ, ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಯಾವ ಭಾಗಕ್ಕೆ ಹೋದ್ರೂ ಕೂಡ ಹೆಲಿಕಾಪ್ಟರ್ನಲ್ಲೇ ಹೆಚ್ಚಾಗಿ ಓಡಾಡ್ತಾರೆ. ಹೀಗೆ ಕಳೆದ 2.5 ವರ್ಷದಿಂದ ಸಿಎಂ ಹೆಲಿಕಾಪ್ಟರ್ ಸವಾರಿಗೆ ಬರೋಬ್ಬರಿ 47 ಕೋಟಿ ಖರ್ಚಾಗಿದೆ ಅನ್ನುವಂತನ್ನ ನಿನ್ನೆ ಅವ್ರ ಕಲಾಪದಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ತಿಳಿದು ಬಂತು. ಸೊ ಇದು ಸಹಜವಾಗಿ ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಈ 47 ಕೋಟಿ ಖರ್ಚಿನ ಮೇಲೆನೆ ದೊಡ್ಡ ಚರ್ಚೆ ಕೂಡ ರಾಜ್ಯದಲ್ಲಿ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಕಳೆದ ಬಾರಿ ಕಾವೇರಿ ನಿವಾಸದ ನವೀಕರಣಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುದ್ದಿಯಾಗಿದ್ರು. ಇದೀಗ ಆಗಸ್ಟಾ ಪ್ರಯಾಣಕ್ಕೆ ಖರ್ಚು ಮಾಡಿದ ಹಣದ ಲೆಕ್ಕ ನೋಡಿದ್ರೆ ಹುಬ್ಬೇರುವಂತಿದೆ. ಹೌದು, ಸಿಎಂ ಸಿದ್ದರಾಮಯ್ಯ 2023ರಿಂದ 2025ರ ನವೆಂಬರ್ ವರೆಗೂ ಹೆಲಿಕಾಪ್ಟರ್ ಹಾಗೂ ವಿಶೇಷ ವಿಮಾನ ಬಳಕೆಗೆ 47 ಕೋಟಿ ರೂಪಾಯಿಗೂ ಅಧಿಕ ಹಣ ಖರ್ಚು ಮಾಡಿದ್ದಾರೆ. ಪರಿಷತ್ನಲ್ಲಿ ರವಿಕುಮಾರ್ ಕೇಳಿದ ಚುಕ್ಕೆ ರಹಿತ ಪ್ರಶ್ನೆಗೆ ಸ್ವತಃ ಸರ್ಕಾರವೇ ಈ ಬಗ್ಗೆ ಮಾಹಿತಿ ಕೊಟ್ಟಿದೆ. ಸಿಎಂ ದುಬಾರಿ ಪ್ರಯಾಣಕ್ಕೆ ವಿಪಕ್ಷಗಳು ಕೆಂಡ ಕಾರಿವೆ. ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಜನರ ತೆರಿಗೆ ಹಣ ವ್ಯರ್ಥ ಮಾಡ್ತಿದ್ದಾರೆ ಅಂತ ಟ್ವಿಟರ್ನಲ್ಲಿ ಕಿಡಿಕಾರಿದ್ದಾರೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದರೆ ಬೆನ್ನೋ ಬರ್ತೈತೆ, ಸೊಂಟ ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದರೆ ಸೊಂಟ ನೋವನ್ನ ಬರಲಿ, ಕಾಲನ ಮುರ್ಕೊಳ್ಳಿ, ಕೈಯನ್ನ ಮುರ್ಕೊಳ್ಳಿ, ನಾನು ಸೇಫ್ ಇರಬೇಕು. ಬೆಂಗಳೂರಲ್ಲೂ ನೀವು ಓಡಾಡೋಕ್ಕೆ ಕಷ್ಟ, ಅಲ್ಲೂ ಯಾವುದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಸಿಎಂ ಹೊರ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಹೋಗಲು ಹೆಲಿಕಾಪ್ಟರ್ ವಿಮಾನ ಬಳಕೆ ಮಾಡ್ತಾರೆ. ಆದರೆ ಕೇವಲ 1.5 ಗಂಟೆ ಪ್ರಯಾಣದ ಮೈಸೂರಿನಂತಹ ಹತ್ತಿರದ ಜಿಲ್ಲೆಗಳಿಗೂ ಹೆಲಿಕಾಪ್ಟರ್ನಲ್ಲೇ ಓಡಾಡಿದ್ದಾರೆ. ತವರು ಜಿಲ್ಲೆ ಮೈಸೂರಿಗೆ ಹೋಗಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಳಗಾವಿ.